ಅಲ್ರಿ ಅಕ್ಕೋರ ಏಟೊತ್ತು ಕುಂದ್ರದಕ್ಕ. ಹಾಂ, ನೀವು ಗಾದಿಗೆ ನೂರವ್ರ ಅಂತ ನಮಗೆ ಮೊದ್ಲಾಗ ಗೊತ್ತೈತಿ ನಿಮ್ಮ ಮಕ್ಕಗಳು ನೋಡಿದ್ರ. ಯಾಕಂದ್ರೆ ನಾವು ಮಗುನ ಇದು ಮಾಡಿ ಅಲ್ಲ ಜಿಂದೆಲ್ಲ ಕೆಲಸ ಮಾಡ್ತಿದ್ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿವಿ, ಹಂಗಾಗಿ ಗೊತ್ತೈತಕ್ಕ. ಅಯ್ಯೋ ಏನಪ್ಪ ಮರೆ, ಒಂದು ನಿಮಿಷ ಸುಮ್ಕಿರಪ್ಪ. ನಮ್ಮ ಕಡೆಯವ್ರು ಬರಬಾರ್ದೇನ? ನನ್ನ ಮಕ್ಳು ಎಲ್ಲ ಬರ್ಬೇಕು. ಅವ್ರ ಗಂಡ ಎಂತೆ ಆಗೋರು, ಅವ್ರಿಗೆ ಯಾವ ಇಷ್ಟ ಆಗುತ್ತೆ ಸೀರೆ ಅಂತ ತಕ್ಕಂತಾರ. ನಾವು ತಗೊಟ್ಟಿದ್ದು ತಗೋತಾರಪ್ಪ. ನಾಳಿದ್ದ ಮದುವೆ ಮಾಡ್ಬೇಕಂತ ಅನ್ಕೊಂಡಿವಿ. 2 ದಿನ ಟೈಮ್ ಕೊಟ್ಟಾರ. ಎಲ್ಲ ಇತ್ತಂದ್ರೆ ನಾಳೆಕ ಸೈ ಅಂದ್ರೆ ಸೈ, ನಾಳೆ ಸೈ ಅಂದ್ರೆ ಸೈ, ಸುಮ್ಕ ಮದುವೆ ಮಾಡ್ಬಿಡ್ಬೇಕು ನಮ್ಮ ಹುಡುಗರ್ಗ. ಅಲ್ರಿ ಅಕ್ಕೋರ, ನೀವಿಬ್ರ ಮದುವೆ ಹುಡುಗಿರ ಅನ್ಕೊಬಿಟ್ನಲ್ಲಕ್ಕ ನಾನು. ನೀವಿಬ್ರೇ ಅನ್ಕೊಂಡಿದ್ದೆ ನೋಡ ಇಟ್ಟೊತ್ತವೆ. ಹುಡಿಯಣೋ ನೀವು ಎಲ್ಲಾರನ್ನೂ ರೇಗಿಸ್ತೀರಿ ಅನ್ನೋದು ಚಲೋ ಗೊತ್ತೈತಿ. ನಾವೆಲ್ಲ ಮದುವೆ ಹುಡುಗಿರು, ನಮಗೂ ಗೊತ್ತೈತಿ. ಮದುವೆಗೆ ಸೀರೆ ತಗೊಳಕ್ ಬಂದವ್ರನ್ನ ಹಿಂಗೆ ಯಾಮಾರಿಸಿ 2,000 ರೂಪಾಯಿ ಸೀರೆ 20,000 ರೂಪಾಯಿ ಕೊಡ್ಬೇಕಂತ ತೀರ್ಮಾನ ತಗೊಬಿಟ್ಟಿದ್ರಿ. ಯವ್ವ ಯಾವ ಊರು ಬೇಕಾರ ಯಾಮರ್ಸ್ಬೋದು, ಅದ್ರಾಗ ಅದಕ್ಕೆ 100 ಹೆಣ್ಮಕ್ಳನ್ನ ಯವ್ವ ತಲೆ ಮ್ಯಾಗ ಕುಂದಿರ್ತಾವ ಅಂಥವ್ರು. ಹೆಂಗಾರು ಮಾಡಿ ಫಸ್ಟು ಸೀರೆ ಕೊಟ್ಟು ಕಳಿಸ್ಬಿಡ್ಬೇಕು. ಯಾರು ಬರ್ತಾರೋ ಯಾರು ಬಿಡ್ತಾರೋ ಗಾದಿಗೆ 100 ಅಲ್ರಿ ಮೇಡಮ್ ಅವರ, ನಮ್ಮ ಚಪ್ಪಲಿ ತಕೊಂಡು ನಾವೇ ಹೊಡ್ಕೊಬೇಕು ನೋಡ್ರಿ, ನಿಮ್ಗಲ್ಲ. ನಮ್ಮ ಚಪ್ಪಲಿ ತಕೊಂಡು ನಾವೇ ಹೊಡ್ಕೊಬೇಕಿಲ್ಲ. ನಿಮ್ಮ 3 ಜನ ಚಪ್ಪಲಿ ಕೊಡ್ರಿ, ನಾವೇ ಹೊಡ್ಕೊಂತೀವಿ. ಅವ್ರೇ ರೀ ಹೇಳಿದ್ದು ಇಟ್ಟೊತ್ತು ಸೀರೆ ಬೇಡ ಆಮ್ಯಾಗ ತೋರಿಸ್ರಿ ಅಂತೇಳಿ. ಅಲ್ಲ ನಾನು ತಮಾಷೆಗಂದಿದ್ದು ಚಪ್ಪಲಿ ತಗೊಂಡು ಹೊಡ್ಕೊತೀನಿ ಅಂತ. ಈ ಓಮರಿ ನಿಂಗಂತಾರ. ಯಪ್ಪ ಇವ್ರ ಕೂಟ ಭಾಳ ಹುಷಾರಾಗಿರ್ಬೇಕಪ್ಪ, ಇಲ್ಲ ಅಂದ್ರೆ ನನ್ನ ತಲೆ ಮ್ಯಾಗ ಬಂದು ಕುಂದಿರ್ತಾರ. ಓಹೋ ನೀವು ಮಕ್ಳುಗಳ, ನೀವೇನು ನಿಮ್ದೇ ಸೋರಮ್ ಇದು? ಈ ಗುಬೆ ನನ್ನ ಮಗನೇ, ನಾನು ಬಿಟ್ಟು ಬರ್ತೀಯೇನೋ? ನಾ ಬರೋದ್ರೊಳಗೆ ಬಂದು ಇಲ್ಲಿ ಕುಂತು ಬಿಟ್ಟಿಯಲ್ಲ. ಎಲ್ಲರೂ ಹೆಂಗಸ್ರು ನಿಂತವ್ರೆ, ಅಲ್ಲಿ ನಿಂತ್ಕೊಂಡು ನಾನೇನು ಮಾಡಲಿ? ಅದಕ್ಕೆ ಇಲ್ಲಿ ಕೊಡು ಬಂದು. ನೀನೇ ಹೇಳ್ತಿ, ಯಾರು ನೋಡ್ಬಿಟ್ರು ಅಯ್ಯೋ ನನ್ನ ಲವರು ಬೇರೆಯವ್ರು ನೋಡ್ತಾವೆ ಹಂಗೆ ಹಿಂಗೆ ಅಂತೇಳಿ ಹುರ್ಕೊಂಡ್ಬಿಡ್ತಿ. ಅದಕ್ಕೆ ನಾನು ಇಲ್ಲಿ ಕೊಡು ಬಂದ್ಬಿಟ್ಟೆ. ಅದಕ್ಕೆ ನೀನಂದ್ರೆ ನಂಗೆ ಇಷ್ಟ ಕಲಮಚ್ಚಿ, ನೀನಂದ್ರೆ ನಂಗೆ ಇಷ್ಟ. ಮಕ್ಕಳು ಕಲ್ಲ ಅಂದಲ್ಲ ಒಯ್ಯನೆ ಯಾಕೆ ಹೇಳಲ್ಲ ಫಸ್ಟ್ ಹೇಳ್ಬೀರ ಅಲ್ಲಿ ಮುರಿದು ಬಿಡ್ತೀನಿ ನೋಡ. ಒಯ್ಯನೆ ಯಾಕಲ್ಲ ಹಂಗಂದಿ ನಮ್ಮ ಮಕ್ಕ ನೋಡಕತ್ತಾನೆ ಹೇಳಲ್ಲ. ಇವ ಇವನ ಪೇಪರಾಗ ಫೋನಾಗ ಹಾಕಿದ್ರಲ್ಲ ನಿಂಗೆ ಗೊತ್ತಿಲ್ಲೇನ? ನಾನು ಯೂಟ್ಯೂಬ್ ನೋಡ್ತಿದ್ದಲ್ಲ, ಅವಾಗ ನೋಡಿದೆ. ಅದೇ ನೇಹಕ್ಕನ ಮಗಳನ್ನ ಇವ್ರಿಗೆ ಅಂತಲ್ಲ ಮಾರಿದ್ದ ಅರ್ಚನಮ್ಮ. ಅದಕ್ಕೆ ಇವ ಇವ್ನ ಮಕ್ಳು ಕಳ್ಳ ಅಂದ್ಬಿಟ್ಟು ಅದಕ್ಕೆ ಮೆಕ್ನೆ ನೋಡ್ತಾನೆ. ಅಣ್ಣ ನೀನಲ್ಲ ಕಣೋ ಅರ್ಚನಮ್ಮ ಮಕ್ಳು ಕಳ್ಳಿ. ನೀನಲ್ಲ. ಹೌದೇ ಇವನು ತಕೊಂಡಿದ್ದಾನು? ಅಯ್ಯೋ ಇವನು ಸುಡಿನಷ್ಟ ಆಕ. ಇವತ್ತು ನೋಡು ಸೀರೆ ವ್ಯಾಪಾರ ಹೆಂಗ್ ಮಾಡ್ತೀನಿ ಅದ್ರೋಗ ಕಣ್ಣ. ಮಕ್ಳು ಇಸ್ಕೊಂತಾರೇನ ಗೊತ್ತಿಲ್ದಂಗ ಇರು ಮಾಡ್ತೀನಿ ಒಂಚೂರು. ಅಲ್ಲ ಈತ ಬಂದು ನನ್ನ ಮಕ್ಳು ಕಳ್ಳ ಅಂತಾನಲ್ಲ. ನಾನು ಇಸ್ಕೊಂಡು ಹೋದ್ನೇನು ಆಯಮ್ಮನ ಮಾರಿನಿ ಅಂತ ಕೊಟ್ಟಿದ್ದು. ಅದಕ್ಕೆ ಇದಕ್ಕೆ ತಗೊಂಡು ಹೋದ್ನಪ್ಪ ಹುಬ್ಳಿಗ. ಇವಾಗ ತಗೊಂಡು ಕೊಟ್ಟಿಲ್ಲೇನ? ಎದಕ್ಕೆ ಹಿಂಗೆ ಆಡ್ತಾಳೆ ಈ ಹುಡುಗ? ಥೂ ಪೇಪರಲ್ಲೆಲ್ಲ ಟಿ ವಿಲೆಲ್ಲ ಹಾಕ್ಬಿಟ್ಟಿದ್ರಲ್ಲ ಅದಕ್ಕೆ ಆಡ್ತಾರ. ಆಮ್ಯಾಗ ಹೇಳಿದ್ರಲ್ಲ ಅವರ ನೈಸೋರು. ಹಸಿರು ಕಲರ್ದು ಹಸಿರು ಕಲರು ಹೆಣ್ಮಕ್ಳು ಹಸಿರು ಕಲರ್ ಸೀರೆ ಉಟ್ಕೊಂಡ ಹಸ್ಮನೆ ಕುಂದ್ರಬೇಕು. ಹಸಿರು ಕಲರ್ ಇಲ್ಲ ಕೆಂಪು ಕಲರ್ ಮೆರೂನ್ ಕಲರು ಅಂತದ ತೋರ್ಸು ನೋಡ್ರಿ ಅಮ್ಮವ್ರ. ಇದು ಹಸಿರು ಕಲರು. ಏರ್ ಚಲೋ ಐತಿ ಅಂದ್ರೆ ಹೆಣ್ಣು ಸೀರೆ ಉಟ್ಟಾಳಂದ್ರೆ ಉಟ್ಟ ಇಲ್ಲ ಅನ್ನೋ ಥರ ಇರಬೇಕು. ಆ ಥರ ಐತಿ ನೋಡ್ರಿ. ಏ ಒಳ್ಳೆ ಇದೇನಾರು ಹೊಸ ಸೀರೆ ಥರನ ಐತಿ. ಉಟ್ಟ ಇಲ್ಲ ಅನ್ನೋ ಥರ ಕಂಡ್ರೆ ಆ ಹೆಣ್ಮಗ ಏನು ಅನ್ಕೊಂಬಿಟ್ಟಿ? ಮದುವೆ ಬಂದಿರೋರು ಅವಳು ಅಂದ ಚಂದ ನೋಡಕ್ ಬಂದಿರ್ತಾರ, ಹುಟ್ಟಿದ ಸೀರೆ ನೋಡಕ್ ಬಂದಿರ್ತಾರ. ನೋಡಿ ಏಟ್ ಚೆನ್ನಾಗೈತಿ ಅಂತ ಕೇಳ್ತಾರ. ಇಂಥದ್ದು ಏನು ಇಲ್ದಂಗ ಒಳಗಡೆ ಪುಟ್ಕೋಸಿ ಕಣೋ ಹಂಗ ಹಾಕಂದ್ರೆ ಉಗಿತಾರ ಮಂದಿ ಬೇರೆ ಸೀರೆ ತರಿಸಿ. ಸುಂದರ ನಾನು ನೀನು ಸರಿ ಗ ಮ ಪ ದ ನಿ ಸ ಯಾರಿಂದ ಪ್ರಾರಂಭವಾಗುತ್ತದೆ ಅಡಮ? ಪೆದ್ಗುಂಡಿ ಅದು ಹಂಗಲ್ ಮಮ್ಮಿ. ಅಂತಾಕ್ಷರಿ ಯಾರಿಂದ ಪ್ರಾರಂಭವಾಗುತ್ತದೆ ಅದು? ಅದೇ ನಾನು ಹೇಳ್ತೀನಿ. ಅಂತಾಕ್ಷರಿ ಯಾರಿಂದ ಪ್ರಾರಂಭವಾಗುತ್ತದೆ. ನಿನಗೆ ಬಂತು ದೇದೇ ಹೇಳು. ಅಲ್ರಿ ಮೇಡಮ್ ಅವರೇ, ಈಗ ಚೆನ್ನಾಗಿರೋ ಸೀರೆನ ಚೆನ್ನಾಗಿಲ್ಲ ಅಂತ ಹೇಳ್ತಿರಲ್ಲ. ಈಗಿನ ಟ್ರೆಂಡು ಮೇಡಮ್ ಅವರೇ ಇದೇ ಕೇಳ್ತಾರೆ ಎಲ್ಲರೂ. ದೆಕೊರೆ ಬಾಳೆ ದಿಂಡು ಯಾವ ಕಡೆ ನೋಡಿದಾರ ಗಂಡು ಗಂಡು ಡೂಡು ಬಂತು ನೋಡು. ಯಾವಲ್ರ ನೀವು ಹುಡುಗರ ಇಲ್ಲಿ ಕುಂತಾಗ್ಲೂ ಸೀರೆ ನೋಡ್ತಾವೆ, ಸೀರೆ ನೋಡ್ರಲ್ಲ ಅದನ್ ಬಿಟ್ಟು ಅದ್ ಚೆನ್ನಾಗಿಲ್ಲ ಇದ್ ಚೆನ್ನಾಗಿಲ್ಲ ಅಂತ ನಾವು ಮಾತಾಡಕತ್ತಿದ್ರೆ ದೆಕ್ಕೋರೆ ಅದೇನೋ ಅಂತಾಕ್ಷರಿ ಆಡ್ತಾರಂತ. ಫಸ್ಟ್ ಸೀರೆ ನೋಡ್ರವ. ನಿಮ್ಗೂ ಮದುವೆಗ ನೋಡಕ್ ಬಂದಿರೋದೇನೆ, ನಾನ್ ಮದುವೆ ಮಾಡ್ಕೊಳಕ್ ಬಂದಿದ್ದೇನ? ಹ್ಞೂ ಬಂದವರು ಸೀರೆ ನೋಡ್ತಾರೆ. ಎಷ್ಟು ಚೆನ್ನಾಗಿರ್ಬೇಕು, ಹುಡುಗಿ ಚೆನ್ನಾಗಿ ಕಾಣಿಸ್ತೈತಿ ಅಂತೇಳಿ. ಇಂಥ ಸೀರೆಗಳೆಲ್ಲ ಬೇಡ. ಪಿಂಕ್ದು ಹಸ್ರುದು ಮೆರೂನ್ ಕಲರ್ದು ಇಂಥವು ತೋರಿಸ್ರಿ. ಅಂಥದ್ದು ಬಿಟ್ಟು ಇಂಥದ್ದು ಯಾವ್ದು ಬಿಚ್ಚಲ ಗೌರಮ್ ನಂಗೆ ಎಲ್ಲ ಒಳಗಿಂದೆಲ್ಲ ಹಂಗ ಕಾಣ್ತೈತಿ. ಇಂಥ ಸೀರೆ ಉಟ್ಕೊಂತಾರೇನ? ಬೇರೆ ತೋರಿಸಿ. ಇದು ನೋಡಿ ಮೇಡಮ್ ಅವರ 3,500 4,000 ಆಗುತ್ತೆ ನೋಡ್ರಿ. ಈ ಸೀರೆ ಮಾತ್ರ ಭಾಳ ಚಲೋ ಐತಿ. 3,500 ಹಾಕೊಡ್ತೀನಿ ನೋಡ್ರಿ. 4,000 ಐತಿ, 3,500 ಹಾಕೊಡ್ತೀನಿ ನೋಡ್ರಿ. ಹ್ಞೂ ಕಣೆ ಇದು ಚೆನ್ನಾಗೈತೆ ನೋಡಿ. ಏನ ಇದಕ್ಕೆ 3,500 4,000? ನಮ್ಮೂರಾಗ ಬಂದ್ರೆ ಬರೀ 100 ರೂಪಾಯಿ ಕೊಟ್ಟು ಹೋಗ್ತಾರ. ಇದಕ್ಕೆ 3,500 4,000 ಕೊಡ್ತೀರೇನ? ಹೌದು ಕಣಕ, ಈ ಸೀರೆಗ
ಇವಾಗ 3,000 ಕೊಡ್ತಾರೆ. ಹಾಂ ನಮ್ಮ ರೊಕ್ಕ ಬರೀ 100 ರೂಪಾಯಿ 200 ರೂಪಾಯಿಗೆ ಬರ್ತಾವೆ ಸೀರೆಗಳಿಂತ ಸೀರೆಗಳು. ಇದಕ್ಕಿಂತ ಇನ್ನೂ ಚೆನ್ನಾಗೇ ಇರ್ತಾವ ಅಂತೇಳು. ಅಲ್ರಿ ಅಮ್ಮರ ತಗೊಳಕ್ಕೆ ಇಷ್ಟಿದ್ರೆ ತಗೊಳ್ರಿ, ಇಲ್ಲ ಅಂದ್ರೆ ಹೊಂಟು ಬಿಡ್ರಿ. ಹಾಂ 3,500 ರೂಪಾಯಿ 4,000 ರೂಪಾಯಿ ಅಂತ ಹೇಳಕತ್ತಾನೆ, 100 ರೂಪಾಯಿಗೆ ಬರ್ತಾವಂದ್ರೆ ನಿಮ್ಮೂರಾಗ ತಗೊಬಿಡ್ಬೋದಿತ್ತಲ್ಲ ಸೀರೆ ಹಂಗಾರ. ಹಂಗಲ್ಲಪ್ಪ, 100 ರೂಪಾಯಿಗೆ 200 ರೂಪಾಯಿ ಸೀರೆ ಉಟ್ಕೊಂಡಂಗವ. ಇನ್ನೊಂದೆರಡು ತೋರ್ಸು ಅಂದೆ. ಇಷ್ಟೆಲ್ಲ ಹಾಕಿದ್ವಿ ಆದ್ರೆ ಮನ್ಸು ಒಪ್ಪೋಲ್ತು. ಯಾವ್ದಾರು ಹಚ್ಚ ಹಸ್ರು ಇರೋದು ತೋರ್ಸು ಸೀರೆ, ಚಲೋ ಕಾಣ್ಬೇಕು ಈ ಹುಡುಗಿಗ. ಯವ್ವ ಈಗ ಅದಕ್ಕೆ 100 ಎದ್ರುಕೊಂಡು ನಾನು ಹೊಸ್ಪೇಟೆಯಾಗ ಸೀರೆ ಮಾರಕ್ಕಾದದೆ. ಯವ್ವ ಬೇಡವ್ವ ಬೇಡ. ನನ್ನ ಬೇಕಾರೆ ಅಂಗಡಿನ ಮುಳುಗಿಸ್ಬಿಡ್ತಾರೆ, ಬೇಕಾರೆ ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಸಮಾಧಾನದಿಂದ ಕಳಿಸ್ಬಿಡ್ತೀನಿ. ಅಲ್ರಿ ಮೇಡಮ್ ಅವರ ಬರೀ 100 ರೂಪಾಯಿ ಕೇಳಿದ್ರೆ ಹೆಂಗ್ರಿ? ನನಗೂ ಗಿಟ್ಟಲ್ರಿ. 3,500 ರೂಪಾಯಿ ಸೀರೆ 100 ರೂಪಾಯಿ ಕೇಳಿದ್ರೆ ಮಂದಿ ಚಪ್ಪಲ್ ತಗೊಂಡು ಹೊಡಿತಾರ್ರಿ. ನಿಮ್ಗೆ ಏನು ರೇಟ್ ಬೇಕೋ ಅದು ರೇಟ್ಗೆ ಕೊಟ್ಟು ತಗೊಂಡು ಹೋಗ್ಬಿಡ್ರಿ. ನನ್ಗೂ ಬೇಡ ನಿನ್ಗೂ ಬೇಡ ನೋಡಪ್ಪ. ನೀನು 3,500 ಹೇಳಿದಿ, ಅದ್ರಾಗ 3 ತೆಗೆದ್ಬಿಡು. ಇನ್ನೇನೈತಿ ಅದನ್ನ ಕೌಂಟ್ ಮಾಡ್ಕೊಬಿಡು. ಅಲ್ರಿ ಯಾಕೋರ ಬರೀ 3 ರೂಪಾಯಿ ತಾನೇ ಬಿಡಬೇಕು. ನೀವು ತಲೆನ ಹಚ್ಕೊಂಬಿಡ್ರಿ. 3 ರೂಪಾಯಿ ಅಲ್ಲ 100 ರೂಪಾಯಿ ಬಿಟ್ಟು ಕೊಡ್ತೀನಿ. 3,400 ರೂಪಾಯಿ ಕೊಟ್ಟವ್ರಿ. ಹೌದಾ ಮಗ? ನೀನು ಬಾರ್ ಚಲೋ ಇದೆ ತಗೊಳಪ್ಪ. ನಾನು ಹೇಳಿದ್ದು 3 ತೆಗಿ ಅಂದದ್ದು ಮೊದಲನೇದು 3 ಐತಲ್ಲ ಅದನ್ನ ತೆಗೆದ್ಬಿಡು. ಪಕ್ಕ 3 ಅಕ್ಷರ ಏನಾವ 3 ನಂಬರ್ ಏನಾವ ಅವನ್ನ ಹೇಳಂದಿ. 500 ರೂಪಾಯಿ ಕೊಡಪ್ಪ. ಚಲೋ ಗತ್ನಾಗ ಐತಿ. ಮದುವೆ ಮಾಡ್ಕೊಂಡೈತ ಹುಡುಗಿ. ಮದುವೆ ಮಾಡ್ಕೊಂಡು ನಿನ್ನ ಹೆಸರ ಹೇಳುತ್ತೆ. ನಾನು ಈ ಊರಾಗ ಸೀರೆ ತಕೊಂಡಿ ಹೊಸಪೇಟೆಯಾಗ ಎಲ್ಲಾರು ಹೋಗಿ ತಕರಿ ಅಂತ ಹೇಳುತ್ತಾ. 500 ರೂಪಾಯಿ ಮಾಡ್ಕ ಕೊಡ. ನೋಡೋಣಯ್ಯ. ಅದಕ್ಕೆ ಹಿರಿಕರು ಅಂತ ಕರ್ಕೊಂಬಂದಿವಿ. ಇವ್ರು ಚಲೋ ಹೊತ್ನಾಗ ಸೀರೆ ನೋಡ್ತಾರೆ ಅಂತೇಳಿ 500 ರೂಪಾಯಿ ಕೇಳ್ತಾವ್ರೆ. 500 ರೂಪಾಯಿ ಕೊಟ್ಟು ಬಿಡೋಣ. ನೀನುವೇ ಮಕ್ಳು ಕಳ್ಳ ಅಂತ ಹೇಳಿ ನೋಡಾರ ಸುಮ್ಮನೆ ಯಾಕ? ಆಮೇಲೆ ಮಕ್ಳು ಕಳ್ಳ ನೋಡು ಹಿಂಗೆ ಮಾಡ್ದ ಬಿಟ್ಟ ಅಂತ ಯಾಕೆ ಅನ್ಸ್ಕಂತಿ? ಸೀರೆ 500 ರೂಪಾಯಿ ಕೊಡೋಣ. ಅಲ್ರಿ ಯಾಕೋರ 500 ರೂಪಾಯಿಗೆ 3,500 ರೂಪಾಯಿ ಸೀರೆ ತಗೊಂಡು ಹೋಗ್ಬಿಟ್ಟು 500 ರೂಪಾಯಿ ಕೊಡುವಂದ್ರೆ ನಾನು ಹೆಂಗಾಕ ಕೊಡೋದು? ಮದುವೆ ಹೆಣ್ಣು ಗಂಡಾರು ನೋಡ್ರಕ್ಕ ಒಳ್ಳೆ ಚಂಗುಲಿ ನಗ್ತಾಗ ನಗ್ತಾವೆ. ಆಟೋದಿಂದನೂ ಅಲ್ಲಿ ಕಿರ್ದವ ಅವು ಏನು ಅರ್ಥ ಆಯ್ತಾಯ್ತು ಏನು ಬಿಡ್ತಾಯ್ತು. ನೀವು ಸೀರೆ ತಗೊಡ್ತಿದ್ರೆ ಉಟ್ಕೊಂತವೆ. ಸುಮ್ಕ ಬೇಕಾರೆ 500 ರೂಪಾಯಿ ಸೀರೆನ ತೋರಿಸ್ತೀನಿ, ಅದನ್ನ ಬರೀ 300 ಕೊಟ್ಟು ತಗೊಂಡು ಹೊರಕ ನೀವು. ಅಲ್ಲಲ್ಲೇ ನನ್ನ ಮಗ್ಳಿಗೆ ನಾನು ಚಲೋ ಸೀರೆ ತಗೊಡ್ಬೇಕಂತೇಳಿ ಊರಿಂದ ರೊಕ್ಕ ಕಲೆ ಮಾಡ್ಕೊಂಡು ನಾವು ಬಂದೀವಿ. ಚಲೋತ್ ಕೊಡಪ್ಪ, ನಾವು ಒಂದು 4 ಸೀರೆ ತಗೊಂಡು ಹೋಯ್ತೀವಿ. ಬ್ಯಾಡ್ರಿ ಅಕ್ಕ, ಜೀವನದಾಗ ಬ್ಯಾಸ್ ಹತ್ತಬಿಟ್ಟೇನ್ರಿ. ನಿಮ್ಗೇನು ಇದೊಂದೇ ಸೀರೆ ಬೇಕು ತಾನೆ? ಬರೀ ನನಗೂ ಬೇಡ ನಿನಗೂ ಬೇಡ, 1,000ನಾರು ಕೊಟ್ಟು ಹೋಗ್ರಕ್ಕ. ಅಲ್ಲ ಕಣಪ್ಪ, 1,000 ಕೊಡು ಅಂದ್ರೆ ಹೆಂಗ್ ಕೊಡುಮ? ಇವಾಗ ನಮಗೂ ಬಸ್ ಚಾರ್ಜ್ ಬೇಕು ಕಪ್ಪ. 3 ಜನಕ್ಕೆ 4 ಜನಕ್ಕೆ ಹೆಣ್ಮಕ್ಳಿಗೆ ಬೇಡ. ದಂಟ್ ಪಿಂಡಂಗಾರು ಬೇಡವೆ? ಅಲ್ಲ ಪಕ್ಕ ಕುಂತವರಲ್ಲ, 50 ರೂಪಾಯಿ 50 ರೂಪಾಯಿ ಹಾಕ ಬಂದಿವಿ. ಅದಕ್ಕೆ ನನಗೂ ಬೇಡ ನಿನಗೂ ಬೇಡ, 900 ರೂಪಾಯಿ ಕೊಟ್ಬಿಡಪ್ಪ. ತಾಯಿರ ಫಸ್ಟು ತಗೊಂಡೋಣ್ರಿ ನಮ್ಮ ಅಂಗಡಿಯಿಂದ. 1,000 ರೂಪಾಯಿಗೆ ಬೇಡ, ನಂಗೆ 900 ರೂಪಾಯಿನ ಕೊಡ್ರಿ. ಇಲ್ಲಾಂದ್ರೆ 50 ರೂಪಾಯಿ ಇಟ್ಕೊಂಡು ಆಟೋ ಚಾರ್ಜು 50 ರೂಪಾಯಿ ಇಟ್ಕೊಂಡು ಕೊಡ್ರಿ. ಆದ್ರೆ ಊರಾಗೆಲ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಕ್ಕ. ಮಕ್ಳು ಕಳ್ಳ ಅಂತ ಅನ್ಬೇಡ್ರಕ್ಕ. ಜೀವನದಾಗ ಬ್ಯಾಸತ್ತಿ ಅಂಗಡಿ ಇಟ್ಟೀನಿ. ನಾನು ಜಿಂದಾಲಕ್ಕೆ ಹೋಗ್ತಿದ್ದು ಕೆಲಸದವರು ಬಿಡಿಸ್ಬಿಟ್ರು ನಿನ್ನ ಮಕ್ಳು ಕಳ್ಳ ಅಂತೇಳಿ. ಇಲ್ಲಿ ಬಂದು ಹೆಂಗೋ ಮಕ್ಕಗೀಕ ಮುಚ್ಕೊಂಬ ಅಂದರೆ ಈ ಮೀಸೆ ಬುಡ್ಡ ಇದಂತೂ ಬಿಡೋದೇ ಇಲ್ಲ. ಬಾಣ್ಲಿ ಕೂದಲೇ ಏನಾರು ವಿಗ್ ಹಾಕಿಸ್ಕೊಂಬ ಅಂದರೆ ಚೆನ್ನಾಗೂ ಕಾಣಿಸೋಲ್ಲ. ಅದಕ್ಕೆ ಹೆಂಗೋ ಕೆಲಸ ಮಾಡ್ಕೊಂಡು ಹೋಯ್ತಾನೆ ಕಕ್ಕ. ನನ್ನ ಹೊಟ್ಟೆ ಪಾಡು ಹೊಡಿಬೇಡ್ರಕ್ಕ. ಆದ್ರೂ ಗುಂಡಕ್ಕ ನೀನೇ ಬೇಸ್ ನೋಡ. ಎಲ್ಲಾರು ಸೀರೆ ತಗೋಬೇಕಂದ್ರೆ ನೀನೇ ಬೇಸ್ ನೋಡ. ಹೆಂಗಾರು ಅಲ್ಲಿ ಚೆನ್ನಾಗಿ ಚಲೋ ಹೊತ್ನಾಗೆ ವ್ಯಾಪಾರ ಮಾಡಿ ತಗೊಟ್ಬಿಟ್ಟೆ ನೋಡ. 900 ರೂಪಾಯಿ ಸೀರೆ ಅಂತೆ. 3,500 4,000 ಹೇಳಿದ್ದವಯ್ಯ. 900 ರೂಪಾಯಿಗೆ ತಗೊಟ್ಬಿಟ್ಟೆ. ನೀನೇ ಭಾರಿ ಒಳ್ಳೆ ಹಾಕಿ ಬಿಡ. ಅಲ್ಲ ಕಣ ಸುಂದ್ರೆ, ಅಂತದಿಂದಾಗ್ಲಿ ನಾನು ಇಂಥ ಸೀರೆಗಳನ್ನ ಬರೀ 100 ರೂಪಾಯಿ 150 ರೂಪಾಯಿಗೆ ಒಯ್ತಿದ್ದವಳು ನಾನು. ಇವಾಗ ಕೇಳಬೇಕೆ? ಅವನು ಬೇರೆ ಮಕ್ಳು ಕಳ್ಳ ಅಂದ. ಹೆಂಗೋ ನಮ್ಮೂರಕ್ಕ ಹೋಗಿ ಹೇಳ್ಕೊಂಡು 3,000 ರೂಪಾಯಿ ಅಂತ ಹೇಳ್ರಪ್ಪ. ಪಾಪ ಹಿಂಗೆ ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಏನೋ ನಾವೇನೋ ತಮಾಷೆ ಮಾಡ್ಕೊಂತ ಕೊಟ್ಟಿವಿ. ಆದ್ರೂ 1,500 ಕೊಟ್ಟು ಹೋಗಮ್ಮ. ಯಾಕೆ ಬೇಕು ಪಾಪ? ನೋಡಿದ್ರೆ ಒಟ್ಟುರಿತ್ತೆ. ನಿನ್ನ ಮಗ ಏನೋ ಮಕ್ಳು ಕಳ್ಳ ಅಂತ ಅಂದ್ಬಿಟ್ಟು ನಾವು ಅಂದ್ಬಿಟ್ಟು ಸುಮ್ಕ 1,500 ಕೊಟ್ಟು ಬಾ. ಸರಿ ಕಣಕ, ಆಯ್ತು ನಡೀರಿ ಹೊಂಡೋ ಬಂತು. ಹೇಳಿ ದೇ ಬಂದಿತ್ತಲ್ಲ, ಎದ್ದೇ ಬಂದಿತ್ತು ಹೇಳಿ. ಬಾ ಸುಮ್ಕ. ಅವ್ರು ಸೀರೆ ನೋಡ್ತಾರೆ, ನಾನು ನೀನು ಅಂತ ಸರಿ ಹೇಳಿದ್ರೆ ಕಾಪ ಕುಯ್ತಾರೆ. ಬಾ ಸುಮ್ಕ ಹೋಗಂತೆ. ವೀಕ್ಷಕರೇ, ನಾನಂತೂ ಒಂದಿನಕ್ಕೂ ಸೀರೆ ವ್ಯಾಪಾರಕ್ಕೆ ಹೋಗಿಲ್ಲ. ಹೋಗಿ ನೋಡು ಇಲ್ಲ. ನಾನು ನಮ್ಮಮ್ಮ ಏನಾರು ಅಂದ್ರೆ ಮನೆ ಹತ್ರ ಬಂದವ್ರು ಜಗಳ ಮಾಡ್ತಿತ್ತು. ನಾವಂತೂ ಶೋರೂಮ್ ಪರಮ್ಗೆ ಹೋಗಿ ಸೀರೆ ತಂದವ್ರಲ್ಲ. ನಾವೇನಿದ್ರು ಬಂದವ್ರತಾವು ಅಲ್ಲಿ ಇಲ್ಲಿ ತಗೊಂಡವ್ರೆ ನಾವು ಜಾಸ್ತಿ. ಹಾಗಾಗಿ ಸಿಂಪಲಾಗಿ ವೀಡಿಯೋ ಮಾಡೀನಿ. ಯಾರ್ಯಾರು ಹೊಸ್ದಾಗಿ ನೋಡಕತ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.